ಬೆಳಗಾಂನಲ್ಲಿ ಕೂಡ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಲಾ ಅಂಡ್ ಆರ್ಡರ್ ಮೇಲೆ ಬಹಳ ಮಾತಾಡಿದರು. ಆದರೆ ಉತ್ತರ ಕೊಡೋದಕ್ಕೆ ಸಮಯ ಆಗಲಿಲ್ಲ ಅಂತ ಹೇಳಿ ನಾನು ರಿಟರ್ನ್ ರಿಪ್ಲೈ ಕೆಲವೊಂದು ವಿಚಾರಗಳನ್ನು ಇಲ್ಲ ಅಷ್ಟು ಹೋಗೋದಿಲ್ಲ, ಅದನ್ನ ನಾನು ರಿಟರ್ನ್ ರಿಪ್ಲೈಯನ್ನು ಕೊಟ್ಟಿದ್ದೆ. ಆದರೆ ಇವತ್ತು ನಿನ್ನೆ ಮತ್ತಷ್ಟು ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ನಾನು ಹೆಚ್ಚು ವಿವರಣೆಗೆ ಹೋಗದೆ ಅಂಕಿಅಂಶಗಳನ್ನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಮಾತನಾಡುವಂತ ಸಂದರ್ಭದಲ್ಲಿ ಬಹುಶಃ ನನಗನ್ಸುತ್ತೆ ಅಶೋಕ್ ಅವರು, ಆರಗ ಜ್ಞಾನೇಂದ್ರ ಅವರು ತಾವು ಕೂಡ ಗೃಹ ಮಂತ್ರಿಗಳಾಗಿದ್ರಿ ಅನ್ನೋದನ್ನ ಎಲ್ಲ ಮರ್ತು ಬಿಟ್ರಿ ಅಂತ ಕಾಣಿಸುತ್ತೆ. ಏಕೆಂದ್ರೆ ತಾವು ಇದ್ದಂತ ಸಂದರ್ಭದಲ್ಲಿ ಏನ್ ನಡೀತು, ರಾಜ್ಯದಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಇತ್ತು, ಒಂದಿಷ್ಟು ಅಂಕಿಅಂಶಗಳನ್ನು ಹೇಳಿಬಿಡ್ತೀನಿ ನಾನು ಅಧ್ಯಕ್ಷರೇ. ಆರ್ ಅಶೋಕ್ ಅವರು ಜನವರಿ 2011ರಿಂದ 2013ವರೆಗೆ ಇದ್ರು. ಅವರಿದ್ದಂತ ಸಂದರ್ಭದಲ್ಲಿ ಸುಮಾರು 4121 ಮರ್ಡರ್ಗಳಾಗಿವೆ. ಯಾಕೆಂದ್ರೆ ಬರೀ ತಾವು ಕೋಟ್ ಮಾಡುವಾಗ ಮರ್ಡರ್ಗಳು, ರೇಪ್ಗಳು ಎಲ್ಲ ಹೇಳಿದ್ರಿ, ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ರೆ ಬೆಟರ್ ಅಂತ ಅನ್ಸುತ್ತೆ. NDPS ಆಗಿನ್ನೂ ಹೆಚ್ಚು ಪ್ರಾರಂಭ ಆಗಿರಲಿಲ್ಲ, 582 ಕೇಸಸ್ ಮಾತ್ರ ರಿಜಿಸ್ಟರ್ ಆಗಿದೆ. ಅವಾಗೇನು ಡ್ರಗ್ಸ್ ಇರಲಿಲ್ಲ ಅಂತಲ್ಲ, ಆದರೆ ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸೈಬರ್ ಕ್ರೈಮ್ ಕೂಡ ಬರೀ 997 ಇದೆ. ಬೊಮ್ಮಾಯಿ ಅವರು 2019ರಿಂದ 2021ರವರೆಗೆ ಅವರು ಗೃಹ ಮಂತ್ರಿಗಳಾಗಿದ್ದರು. ಅವರ ಕಾಲದಲ್ಲಿ ಮರ್ಡರ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ, 2554. ಎಲ್ಲ ಕೋವಿಡ್ನಲ್ಲಿ ಮರ್ಡರ್ ಆಗಿಲ್ಲ ಅಂತ. NDPS 8317 ಆಗ್ಬಿಟ್ಟಿದೆ. ತಮ್ಮ ಕಾಲದಲ್ಲಿ ಏನು ಬರೀ 582 ಇತ್ತು, ಅದು 8317 ಆಗಿದೆ. ಸೊ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೈಬರ್ ಕ್ರೈಮು ಅಷ್ಟವರೆಗೆ ಆಗ್ಲೇ ಶುರುವಾಗಿತ್ತು ಜೋರಾಗಿ. ಸೈಬರ್ ಕ್ರೈಮು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಇಡೀ ಇಂಡಿಯಾ ದೇಶದಲ್ಲಿ. ನಿಮ್ಮ ಕಾಲದಲ್ಲಿ ಕೇವಲ 997 ರಿಜಿಸ್ಟರ್ ಆಗಿದ್ರೆ, ಮಾನ್ಯ ಬೊಮ್ಮಾಯಿ ಅವ್ರ ಕಾಲದಲ್ಲಿ 19,157 ಆಗಿದೆ. ಆರಗ ಜ್ಞಾನೇಂದ್ರ ಅವ್ರ ಕಾಲದಲ್ಲಿ ಮರ್ಡರ್ಗಳು 2417 ಆಗಿದೆ. ಸೈಬರ್ ಕ್ರೈಮ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ, 24,486 ಆಗಿದೆ. ಅಂದ್ರೆ ಏನೋ ಈಗ ಮಾತ್ರ 2 ವರ್ಷದಿಂದ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.